ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಝೊಮ್ಯಾಟೊ ಆಪ್ ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಬೇಕಾದ ಫುಡ್ ಆರ್ಡರ್ ಮಾಡೋದಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮನೇಲೆ ಕೂತ್ಕೊಂಡು ನಿಮಗೆ ಬೇಕಾದ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಮನೇಲೆ ಕೂತ್ಕೊಂಡು ಝೊಮ್ಯಾಟೊ ಆಪ್ ಮುಖಾಂತರ ಫುಡ್ ಆರ್ಡರ್ ಮಾಡಬಹುದು. ಯಾವ ರೀತಿಯಾಗಿ ಮಾಡೋದಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಝೊಮ್ಯಾಟೊ ಆಪ್ ಡೌನ್ ಮಾಡ್ಕೊಳ್ಳಿ. ಝೊಮ್ಯಾಟೊ ಆಪ್ ಡೌನ್ ಲಿಂಕ್ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಡೌನ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇಲ್ಲಿ ಲೊಕೇಶನ್ ಕೇಳ್ತಾ ಇದೆ ನೋಡ್ಬೋದು. ಓಪನ್ ಮಾಡ್ಕೊಂಡ ತಕ್ಷಣ ನೀವು ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಒಂದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ನಿಮ್ಗೆ OTP ಬರುತ್ತೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಹಾಕಿ OTP ಹಾಕಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನಿಮ್ಮ ಹೆಸರು ಹಾಕೊಳ್ಬೇಕು. ನಂತರ ನೀವು ಇಲ್ಲಿ ಕೆಳಗಡೆ ನೋಡಬಹುದು, ನಿಮ್ಗೆ ಇಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಬರುತ್ತೆ. ಅದನ್ನ ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ನಂತರ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಂತರ ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನೋಡ್ತಿರಬಹುದು ಎನೇಬಲ್ ಲೈವ್ ಲೊಕೇಶನ್ ಅಂತ ಇದೆ. ಅಂತಂದ್ರೆ ನೀವು ಲೈವ್ ಲೊಕೇಶನ್ ಏನಾದ್ರೂ ಆನ್ ಮಾಡ್ಕೊಂಡ್ರೆ, ಅಂದ್ರೆ ನೀವು ಇರುವ ಜಾಗದಲ್ಲಿ ನಿಮ್ಗೆ ಡೆಲಿವರಿ ಆಗ್ಬೇಕಂತಿದ್ರೆ ಅದನ್ನ ಆನ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಕೆಳಗಡೆ ನೋಡಬಹುದು ಎಂಟರ್ ಲೊಕೇಶನ್ ಮ್ಯಾನ್ಯುಯಲಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಲೊಕೇಶನ್ ಎಲ್ಲ ಟೈಪ್ ಬೇಕಾದ್ರೆ ಮಾಡ್ಕೊಳ್ಬಹುದು. ನಾನಿಲ್ಲಿ ಎಂಟರ್ ಯುವರ್ ಲೊಕೇಶನ್ ಮ್ಯಾನ್ಯುಯಲಿ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಸಿಟಿನ ಸರ್ಚ್ ಮಾಡಿದ್ರೆ ಆಯ್ತು. ಅದಕ್ಕೂ ಮುಂಚೆ ನಿಮ್ಮ ಸಿಟಿಲಿ ಈ ಒಂದು ಝೊಮ್ಯಾಟೊ ಫೆಸಿಲಿಟಿ ಇರಬೇಕು. ಸಿಟಿ ಬಿಟ್ಟು ಕೆಲವೊಂದ್ ಕಡೆ ಝೊಮ್ಯಾಟೊ ಇರಲ್ಲ, ಅದನ್ನ ನೀವು ನೋಡ್ಕೊಂಡು ಆರ್ಡರ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಕಾರೂರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ನೀವು ಇಲ್ಲಿ ನೋಡಬಹುದು ಈ ತರ ಒಂದು ಇಂಟರ್ಫೇಸ್ ಬರುವಂತದ್ದು. ನೀವು ಲೈವ್ ಲೊಕೇಶನ್ ಆನ್ ಮಾಡ್ಕೊಂಡು ಕೂಡ ನಿಮ್ಮ ಹತ್ತಿರದಲ್ಲಿ ಝೊಮ್ಯಾಟೊ ಫೆಸಿಲಿಟಿ ಇದ್ರೆ ನೀವು ಲೈವ್ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುವಂತದ್ದು. ನಿಮ್ಮ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಂತಂದ್ರೆ ನಿಮ್ಮ ಹತ್ತಿರದ ಹೋಟೆಲ್ಸ್ ಯಾವ್ಯಾವ್ದು ಝೊಮ್ಯಾಟೊದಲ್ಲಿ ಆಡ್ ಆಗಿದೆ ಪ್ರತಿಯೊಂದು ಬರುವಂತದ್ದು. ನೀವು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಕಾರವಾರದಲ್ಲಿ ಇರುವ ತಾಜ್ ಕಾರ್ನರ್ ಹೋಟೆಲ್, ಹಾಗೆ ಪ್ರತಿಯೊಂದು ಹೋಟೆಲ್ ಲಿಸ್ಟ್ ನಿಮ್ಗೆ ಇಲ್ಲಿ ಬರುತ್ತೆ. ಹೋಟೆಲ್ ಪೂರ್ಣಿಮಾ, ಹಾಗೆ ನಿಮ್ಮ ಏರಿಯಾದಲ್ಲೂ ಕೂಡ ಯಾವ್ಯಾವ ಹೋಟೆಲ್ ಇದೆ ನೋಡಿ ಪ್ರತಿಯೊಂದು ನಿಮ್ಗೆ ಇಲ್ಲಿ ಬರುತ್ತೆ. ಹಾಗೆ ಕೆಳಗಡೆ ನೋಡಬಹುದು ನಿಮ್ಗೆ ಸಾಕಷ್ಟು ಇಂಟರ್ಫೇಸ್ ಬರುವಂತದ್ದು. ಹಾಗೆ ನೀವು ಇದರಲ್ಲಿ ಯಾವ್ದನ್ನ ಆರ್ಡರ್ ಮಾಡಬೇಕು ಅಂತಿದ್ದೀರೋ ಅಂತ ನೀವು ಇಲ್ಲಿ ಸರ್ಚ್ ಬೇಕಾದ್ರೂ ಮಾಡ್ಕೊಳ್ಬಹುದು, ಅಥವಾ ನೀವು ರೆಸ್ಟೋರೆಂಟ್ ನೇಮ್ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಬಹುದು, ಫುಡ್ ನೇಮ್ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಬಹುದು. ನೀವು ಇಲ್ಲಿ ನೋಡೋದಾದ್ರೆ ನಾನೀಗ ಚಿಕನ್ ಲಾಲಿಪಾಪ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ನೋಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವುದೇ ಒಂದು ಫುಡ್ ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಒಂದು ಬರುತ್ತೆ. ಹಾಗೆ ಆ ಒಂದು ಐಟಮ್ ಯಾವ್ಯಾವ ಹೋಟೆಲ್ ಅಲ್ಲಿ ಯಾವ್ಯಾವ ಪ್ರೈಸ್ ಇದೆ, ಹಾಗೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ನಿಮಿಷದಲ್ಲಿ ಬರುತ್ತೆ, ಪ್ರತಿಯೊಂದು ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಬರುವಂತದ್ದು. ಈ ಒಂದು ಟೈಮಿಂಗ್ಸ್ ಯಾವ್ದಂದ್ರೆ ನೀವು ಆರ್ಡರ್ ಮಾಡಿದ ತಕ್ಷಣ ಎಷ್ಟು ನಿಮಿಷದಲ್ಲಿ ನಿಮ್ಗೆ ಡೆಲಿವರಿ ಆಗ್ತದೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನಾನೀಗ ಚಿಕನ್ ಲಾಲಿಪಾಪ್ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಬಹುದು ಯಾವ್ಯಾವ ಹೋಟೆಲ್ ಅಲ್ಲಿ ಸಿಗುತ್ತೆ, ಹಾಗೆ ಎಷ್ಟು ರುಪೀಸ್ಗೆ ಸಿಗುತ್ತೆ, ಹಾಗೆ ಅದರ ರೇಟಿಂಗ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ನೋಡಬಹುದು. ತಾಜ್ ಕಾರ್ನರ್, SM ಕಿಚನ್, ಹಾಗೆ ವೈಷ್ಣವಿ, ಪ್ರತಿಯೊಂದು ಹೋಟೆಲ್ ಲಿಸ್ಟ್ ಬರುತ್ತೆ. ಅದ್ರ ಮೇಲೆ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ನಾನೀಗ ತಾಜ್ ಕಾರ್ನರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಪ್ರೈಸ್ ಸಿಗುತ್ತೆ ನೋಡಬಹುದು. ನೀವು ಇಲ್ಲಿ ನೋಡಬಹುದು 220 ರೂಪಾಯಿ ಆಗುತ್ತೆ ಚಿಕನ್ ಲಾಲಿಪಾಪ್. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇನ್ನು ಐಟಮ್ಸ್, ಬೇರೆ ಬೇರೆ ಐಟಮ್ಸ್ ಕೂಡ ಬರುತ್ತೆ. ಇದರಲ್ಲಿ ಈ ಒಂದು ಹೋಟೆಲ್ ಅಲ್ಲಿ 220 ರೂಪಾಯಿ ಇದೆ. ಹಾಗೆ SM ಕಿಚನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ 110 ರೂಪಾಯಿಗೆ ಸಿಗುತ್ತೆ ಚಿಕನ್ ಲಾಲಿಪಾಪ್. ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ನೋಡ್ಕೊಳ್ಬಹುದು. ಹಾಗೆ ನಿಮ್ಗೆ ಏನಾದ್ರು ಕಮ್ಮಿ ಪ್ರೈಸ್ ಬೇಕಂದ್ರೆ ಇಲ್ಲಿ ಫಿಲ್ಟರ್ಸ್ ಅಂತ ಇದೆ ನೋಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಪ್ರತಿಯೊಂದು ಬರುವಂತದ್ದು. ಇಲ್ಲಿ ನೀವು ಟೈಮ್ ಎಷ್ಟರೊಳಗೆ ಬೇಕು, ನಿಯರ್ ಅಂಡ್ ಫಾಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ತಿರದ ಹೋಟೆಲ್ಗೆ ಲಿಂಕ್ ಆಗಿ ಬೇಗ ಬರುವಂತದ್ದು. ಹಾಗೆ ರೇಟಿಂಗ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮೇನ್ ಆಗಿ ನೋಡಬಹುದು ನಿಮ್ಗೆ ಇಲ್ಲಿ ಪ್ರೈಸ್ ಸಿಗುತ್ತೆ. ಅಂದ್ರೆ ನಿಮ್ಗೆ ಎಷ್ಟು ರೂಪಾಯಿ ಒಳಗೆ ಬೇಕಂತ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ಅಂಡರ್ 150 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಶೋ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 150 ರೂಪಾಯಿ ಒಳಗೆ ನಿಮ್ಗೆ ಚಿಕನ್ ಲಾಲಿಪಾಪ್ ಎಲ್ಲೆಲ್ಲಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸುವಂತದ್ದು. ಈ ಒಂದು ಹೋಟೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಬಹುದು ಚಿಕನ್ ಲಾಲಿಪಾಪ್ 110 ರೂಪಾಯಿಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಬಹುದು 150 ರೂಪಾಯಿ ಒಳಗೆ ಚಿಕನ್ ಲಾಲಿಪಾಪ್ ಇದೊಂದೇ ಹೋಟೆಲ್ ಅಲ್ಲಿ ಇರುವಂತದ್ದು. ಬಾಕಿ ಎಲ್ಲ ಇಲ್ಲಿ ನೋಡಬಹುದು ನಾಟ್ ಡೆಲಿವರಿಂಗ್ ಕರೆಂಟ್ಲಿ ಅಂತ ಇದೆ. ಹಾಗೆ ಕೆಳಗಡೆ ಯಾವ್ದು ಇಲ್ಲ, ಇದೊಂದೇ ಹೋಟೆಲ್ ಅಲ್ಲಿ ನಿಮ್ಗೆ ಸಿಗುವಂತದ್ದು. ಹಾಗೆ ನಿಮ್ಮ ಏರಿಯಾದಲ್ಲೂ ಕೂಡ ಯಾವ್ಯಾವ ಹೋಟೆಲ್ ಅಲ್ಲಿ ಎಷ್ಟು ಪ್ರೈಸ್ ಗೆ ಸಿಗುತ್ತೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಬರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ನೋಡಬಹುದು ಸ್ಕ್ರೋಲ್ ಡೌನ್ ಮಾಡಿದ್ರೆ ಸ್ಕೆಡ್ಯೂಲ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಡೇಟ್ ಗೆ ಎಷ್ಟು ಟೈಮ್ ಗೆ ಬೇಕಂತ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಅದೇ ಟೈಮ್ಗೆ ಹಾಗೆ ಅದೇ ಡೇಟ್ ಗೆ ಡೆಲಿವರಿ ಆಗುವಂತದ್ದು.
ಸೊ ನಾನೀಗ ನಿಮ್ಗೆ ತೋರಿಸ್ಲಿಕ್ಕೆ ಒಂದು ಆರ್ಡರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸರ್ಚ್ ಮಾಡಿಬಿಟ್ಟು ಅಥವಾ ಹೋಟೆಲ್ ಹೆಸರು ಸರ್ಚ್ ಮಾಡಿಬಿಟ್ಟು ಹಾಗೆ ನಿಮ್ಗೆ ಪ್ರೈಸ್ ಯಾವ ರೇಂಜ್ಗೆ ಬೇಕು ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಎಷ್ಟು ಬೇಕಾದ್ರೂ ಆರ್ಡರ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಬಹುದು ನಿಮ್ಗೆ ಫ್ರೀ ಡೆಲಿವರಿ ಅಂತ ಇರುತ್ತೆ. ನೀವು ಝೊಮ್ಯಾಟೋದಲ್ಲಿ ಫಸ್ಟ್ ಟೈಮ್ ಆರ್ಡರ್ ಹಾಕ್ತಿದ್ರೆ ಅದು ಫ್ರೀ ಆಗಿರುತ್ತೆ. ಅದನ್ನ ಯಾವ ರೀತಿ ಕ್ಲೇಮ್ ಮಾಡೋದು ಅಂತ ನಿಮ್ಗೆ ಈಗ ತೋರಿಸ್ತೇನೆ. ಇಲ್ಲಿ ನೋಡಬಹುದು ನಾನು SM ಕಿಚನ್ ಹೋಟೆಲ್ದು ಚಿಕನ್ ಲಾಲಿಪಾಪ್ ಇಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಬಹುದು ಫಸ್ಟ್ ಆಪ್ಷನ್, ನೀವಿಲ್ಲಿ ಆಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಕ್ವಾಂಟಿಟಿ ನೋಡಬಹುದು, ಇಲ್ಲಿ 4 ಪೀಸ್ಗೆ 110 ರೂಪಾಯಿ ನಿಮ್ಗಿದೆ, ಹಾಗೆ ಫುಲ್ 7 ಪೀಸ್ಗೆ 700 ರೂಪಾಯಿ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನೀಗ 200 ರೂಪಾಯಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ನೋಡಬಹುದು ಎಷ್ಟು ಪ್ಲೇಟ್ ಅಂತ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. 2, 3 ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ನಂತರ ನಿಮ್ಗೆ ಇಲ್ಲಿ ನೋಡಬಹುದು ಇನ್ನೂ ಏನಾದ್ರೂ ಬೇರೆ ಬೇರೆ ಐಟಮ್ಸ್ ಬೇಕಿದ್ರು ನೀವು ಹಾಕೊಳ್ಬಹುದು. ಇದ್ರ ಜೊತೆಗೆ ಚಿಕನ್ ಬಿರಿಯಾನಿ ಕೂಡ ಈ ರೀತಿಯಾಗಿ ಆಡ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಬಹುದು ಹಾಫ್ಗೆ 135, ಫುಲ್ಗೆ 195 ಇದೆ. ಹಾಗೆ ನಾನು ಇದನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಬಹುದು 2 ಐಟಮ್ ಆಯ್ತು. ಹಾಗೆ ನೀವು ಎಷ್ಟು ಐಟಮ್ ಬೇಕಾದ್ರೂ ಮಾಡ್ಕೊಳ್ಬಹುದು. ನಂತರ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ನೋಡಬಹುದು ಫಸ್ಟ್ ನಾನು ಆವಾಗಲೇ ಹೇಳಿದಾಗೆ ನಿಮ್ದು ಫಸ್ಟ್ ಆರ್ಡರ್ಗೆಲ್ಲ ಆಫರ್ ಇರುತ್ತೆ. ಇಲ್ಲಿ ಅಪ್ಲೈ ಕೂಪನ್ ಮೇಲೆ ಕ್ಲಿಕ್ ಮಾಡಿದ್ರೆ 100 ರೂಪಾಯಿ ಆಫ್ ಆಗುವಂತದ್ದು. ಇಲ್ಲಿ ನೋಡಬಹುದು 100 ರೂಪೀಸ್ ನಿಮ್ಗೆ ಆಫರ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗೆ ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ಸಾಕಷ್ಟು ನಿಮ್ಮ ಆರ್ಡರ್ ಡೀಟೇಲ್ಸ್ ಬರುವಂತದ್ದು. ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೆಲ್ಲ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಮತ್ತೆ ಬೇಕಿದ್ರೆ ಆಡ್ ಮಾಡ್ಕೊಳ್ಬಹುದು. ಇಲ್ಲಿ ಆಪ್ಷನ್ ನಿಮ್ಗೆ ಸಿಗುತ್ತೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಬಹುದು ಇಲ್ಲಿ ಆಫರ್ ಲಿಸ್ಟ್ ನಿಮ್ಗೆ ಸಿಗುತ್ತೆ. ಆಲ್ರೆಡಿ ನಾನು 100 ರೂಪಾಯಿ ಕೂಪನ್ ಆಡ್ ಮಾಡ್ಕೊಂಡಿದ್ದೇನೆ, ಹಾಗಾಗಿ 100 ರೂಪಾಯಿ ಕಡಿಮೆ ಆಗಿದೆ. ಹಾಗೆ ನೋಡಬಹುದು ನಿಮಗೂ ಕೂಡ ಆಫರ್ ಇದ್ದದೆಲ್ಲ ನೀವು ಹಾಕೊಳ್ಬಹುದು. ನಂತರ ನೋಡಬಹುದು ಟೋಟಲ್ ಬಿಲ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನೋಡಬಹುದು 258 ರೂಪಾಯಿ ಆಗಿದೆ. ಯೂಸ್ ಸೇವ್ಡ್ 139 ರೂಪಾಯಿ ನನಗೆ ಆಫ್ ಆಗಿರುವಂತದ್ದು. ಹಾಗೆ ಫ್ರೀ ಡೆಲಿವರಿ ಆಗಿದೆ. ನೋಡಬಹುದು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 33 ರೂಪಾಯಿ ಪ್ಲಸ್ 100 ರೂಪಾಯಿ ನಮ್ಗೆ ಡಿಸ್ಕೌಂಟ್ ಆಗಿರುವಂತದ್ದು. ನೀವು ಕೂಡ ಕೂಪನ್ ಇದ್ರೆ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬಿಡಿ, ನಿಮ್ಗೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ನೋಡಬಹುದು ಎಷ್ಟು ಟೈಮ್ ಒಳಗೆ ಬರುತ್ತೆ ಅಂತ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಡೆಲಿವರಿ ಇನ್ 25 to 30 ಮಿನಿಟ್ಸ್ ಅಂತ ಇದೆ. ಅಂದ್ರೆ 25 ರಿಂದ 30 ನಿಮಿಷದೊಳಗೆ ನಿಮ್ಗೆ ಆರ್ಡರ್ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಳಗಡೆ ನೋಡಬಹುದು ಸೆಲೆಕ್ಟ್ ಅಡ್ರೆಸ್ ನೆಕ್ಸ್ಟ್ ಸ್ಟೆಪ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಆವಾಗಲೇ ಹೇಳಿದ ಹಾಗೆ ನಿಮ್ಮ ಮನೆಯ ಲೊಕೇಶನ್ ಅಥವಾ ನೀವು ಯಾವ ಲೊಕೇಶನ್ ಅಲ್ಲಿ ಇದ್ದೀರಾ ನೋಡಿ, ಆ ಒಂದು ಹತ್ತಿರ ಝೊಮ್ಯಾಟೊ ಫೆಸಿಲಿಟಿ ಇದ್ರೆ ನೀವು ಡೈರೆಕ್ಟ್ ಲೊಕೇಶನ್ ಆನ್ ಮಾಡ್ಕೊಂಡು ಆರ್ಡರ್ ಮಾಡಿ, ಈಸಿ ಆಗುತ್ತೆ. ಇಲ್ಲಿದೆ ನೀವು ನಿಮ್ಮ ಒಂದು ಅಡ್ರೆಸ್ ಟೈಪ್ ಮಾಡ್ಬೇಕಾಗತ್ತೆ. ಅಡ್ರೆಸ್ ಎಲ್ಲ ಹಾಕಿದ ತಕ್ಷಣ ನಿಮ್ಗೆ ಕೊನೆಗೆ 2 ಆಪ್ಷನ್ ಬರುವಂತದ್ದು. ಪೇ ನೌ ಅಂತ ಇದೆ. ನೀವು UPI, ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಪೇಮೆಂಟ್ ಬೇಕಿದ್ರು ಮಾಡಬಹುದು. ಜೊತೆಗೆ ಪೇ ಆನ್ ಡೆಲಿವರಿ ಅಂತ ಇದೆ. ನಿಮ್ಮ ಆರ್ಡರ್ ಬಂದಿದ ತಕ್ಷಣ ನೀವು ಡೆಲಿವರಿ ಬಾಯ್ ಹತ್ರ ಲಾಸ್ಟ್ ಗೆ ಪೇಮೆಂಟ್ ಕೂಡ ಮಾಡಬಹುದು. 2 ಆಪ್ಷನ್ ಇದೆ. ಈ ರೀತಿಯಾಗಿ ನೀವು ಝೊಮ್ಯಾಟೊ ಆಪ್ ಅಲ್ಲಿ ನಿಮಗೆ ಬೇಕಾದ ಆಹಾರವನ್ನ ಆರ್ಡರ್ ಮಾಡಬಹುದು. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.